ಇದು ವಿಜಯನಗರ ಅರಸರ ವಂಶ ವೃಕ್ಷಾವಳಿ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ 4 ವಂಶ ಆಳ್ವಿಕೆ ಆಗುತ್ತೆ. ಸಂಗಮ, ಸಾಳವ, ತುಳುವ, ಅರವಿಡು ಅಂತೇಳಿ. ಸೊ ಆರಂಭ ಆಗದೆ ಸಂಗಮ ವಂಶದವರಿಂದ 1336ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಾನು ಹಕ್ಕ ಬುಕ್ಕ ಅಂತ ಹೇಳಿದೆ, ಅವ್ರಿಗೆ ಹಾಡು ಭಾಷೆಯಲ್ಲಿ ಹಕ್ಕ ಮತ್ತು ಬುಕ್ಕ ಅಂತ ಹೇಳ್ತೀವಿ. ಅವರಿಗೆ ಪೂರ್ತಿ ಹೆಸರು ಬಂದ್ಬಿಟ್ಟು ಹರಿಹರರಾಯ ಮತ್ತು ಬುಕ್ಕರಾಯ. ಸೊ ಕಂಪಣ್ಣ, ಮಾರಪ್ಪ, ಮುದ್ದಪ್ಪ. ಸೊ 1ನೇ ಪ್ರೌಢ ದೇವರಾಯ 14ನೇ ಶತಮಾನದಲ್ಲಿ ಗೋಪುರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಉಲ್ಟಾ ಗೋಪುರ ಕಳಿಸಲು ಇವರ ಒಂದು ಕಾಲದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇವರ ಒಂದು ಕಾಲದಲ್ಲಿ ಇರಿಗೇಷನ್ ನೀರಾವರಿ ಡಿಪಾರ್ಟ್ಮೆಂಟ್ ಕಂಡುಹಿಡಿತಾರೆ. ಸೊ ನದಿಯಿಂದ ದೊಡ್ಡ ಕಾಲುವೆ ಚಿಕ್ಕ ಕಾಲುವೆ ಅಲ್ಲಿಂದ ಜಮೀನಿಗೆ ತೊಗೊಂಡು ಹೋಗುವ ಇವರ ಒಂದು ಕಾಲದಲ್ಲಿ 14th ಸೆಂಚುರಿಲಿ 14ನೇ ಶತಮಾನದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಕನ್ನಡ ಮಾತಾಡಲೇಬೇಕು ಅಂತೇಳಿ. ಸೊ ಈ 4 ವಂಶದಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ತುಳು ವಂಶದವರು. ಇದು ತುಳು ಅಂದರೆ ಮಂಗಳೂರು, ಬಟ್ ಇದು ತುಳುವ. ಸೊ ತುಳುವ ಇದು ಮೂಲತಃ ಆಂಧ್ರದವರೆಲ್ಲ ವಲಸೆ ಬಂದಿರ್ತಾರೆ. ಸೊ ಕೃಷ್ಣ ದೇವರನ್ನ ತಂದೆ ಹೆಸರೇ ನರಸನಾಯಕ. ಇವ್ರು ಮುಂಚೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಜಾಬ್. ಸಾಳು ವಂಶದಲ್ಲಿರ್ತಕ್ಕಂಥ ಇಮ್ಮಡಿ ನರಸಿಂಹನ ಕಾಲದಲ್ಲಿ ಸೇನಾಧಿಪತಿ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಕಾರಣಾಂತರದಿಂದ ಇವ್ರದ್ದು ಡೈನೆಸ್ಟಿ ಮುಗಿದೋಗುತ್ತೆ, ಅವನತಿ ಹೊಂದುತ್ತೆ. ಸೊ ನರಸನಾಯಕ ಅಲ್ಲಿಂದ ಇಲ್ಲಿ ಬಂದು ಒಂದು ವಂಶ ಕಾಡ್ತಾರೆ, ತುಳು ವಂಶ ಅಂತೇಳಿ ಹೆಸರಿಡ್ತಾರೆ. ನರಸನಾಯಕ ಮೇನ್ ಮಹಾರಾಜ ಆಗ್ತಾನೆ. ನರಸನಾಯಕನಿಗೆ 3 ಜನ ಹೆಂಡಂದಿರು. ಕಾಮನೆಗೆ ರಾಜರಿಗೆ 2-3 ಆಗೋ ಪದ್ಧತಿ ಇರುತ್ತೆ, ಈಗಾದರೆ ತುಂಬ ಕಷ್ಟ. ಸೊ ನರಸನಾಯಕ 3 ಜನ ಹೆಂಡಂದಿರು, ತಿಪ್ಪಾಂಬಿಕೆ, ನಾಗಲಾಂಬಿಕೆ, ಓಬಾಂಬಿಕೆ ಅಂತೇಳಿ. ನರಸನಾಯಕ ಮತ್ತು ನಾಗಲಾಂಬಿಕೆ ಮಗನೇ ಶ್ರೀಕೃಷ್ಣ ದೇವರಾಯ. ಸೊ ಇವರು ಜನನ ಆಗೋದು ಜನವರಿ 17, 1471ರಲ್ಲಿ. ಸೊ ಪಟ್ಟಾಭಿಷೇಕ ಆಗೋದು 1509ರಲ್ಲಿ. ಅವ್ರಿಗೆ ಅತಿ ಚಿಕ್ಕ ವಯಸ್ಸಿರುತ್ತೆ ಮೇಡಮ್, 21 ವರ್ಷ ಇರುತ್ತೆ. ಆ ಒಂದು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಆಗ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ. 21 ವರ್ಷ ಆಡಳಿತ ಮಾಡ್ತಾರೆ.